ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನೋಡಿ ನಾನು ನಿಮಗೆ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ KPSC ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಸೊ ಪ್ರಥಮ ಅಧಿವೇಶನದ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳನ್ನು ತಗೊಳ್ಳೋದಕ್ಕೆ ಅರ್ಜಿಯನ್ನು ಕರೆದಿತ್ತು. ಇದ್ರ ಬಗ್ಗೆ ನಾನು ಮುಂಚೆ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಸೊ ಈಗ ಆ ಪರೀಕ್ಷೆಗಳಿಗೆ ದಿನಾಂಕಗಳು ಮತ್ತು ಜಿಲ್ಲಾ ಕೇಂದ್ರಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡೋಣ. ಕರ್ನಾಟಕ ಲೋಕಸೇವಾ ಆಯೋಗವು 2024ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳನ್ನು ಈ ಕೆಳಕಂಡ ದಿನಾಂಕಗಳಂದು ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಿದೆ. ಮೊದಲನೇದಾಗಿ ದಿನಾಂಕ 7/6/2024ರಿಂದ 9/6/2024ರವರೆಗೆ ಎಲ್ಲಿ ನಡೆಯುತ್ತೆ ಅಂದರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. 7 ಮತ್ತು 9ನೇ ತಾರೀಕು ತನಕ 7, 8, 9 ಈ ತಾರೀಖುಗಳಲ್ಲಿ ನಿಮಗೆ ಎಲ್ಲ ಕೇಂದ್ರಗಳಲ್ಲೂ ನಡೆಯುತ್ತೆ. ಹಾಗೆ ನೋಡಿ ದಿನಾಂಕ 11/6/2024ರಿಂದ 14/6/2024 ಮತ್ತು 19/6/2024ರಿಂದ 23/6/2024 ಅವರವರೆಗೆ ನೋಡಿ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. ದಿನಾಂಕ 24 ನೋಡಿ 24ರಿಂದ 29ರವರೆಗೆ ಬೆಂಗಳೂರಿನಲ್ಲಿ ಮಾತ್ರ ನಡೆಸಲಾಗುತ್ತೆ. ಸೊ ಈ ದಿನಾಂಕಗಳಂದು ನೀವು ಯಾವಾಗ ಬೇಕೋ ಆವಾಗ ನೀವು ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ನೋಡಿ, ಸದರಿ ಪರೀಕ್ಷೆಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅರ್ಹ ಅಭ್ಯರ್ಥಿಗಳು ಪ್ರವೇಶ ಪತ್ರಗಳನ್ನು ಆಯೋಗದ ವೆಬ್ಸೈಟ್ ನೋಡ್ಬೋದು. https://kpsc.karnataka.kar.nic.in ಅದರಲ್ಲಿ ಹೋಮ್ ಪೇಜ್ನಲ್ಲಿ ತೋರಿಸಲಾದ ಡಿಪಾರ್ಟ್ಮೆಂಟ್ ಎಕ್ಸಾಮ್ 2024 ಫಸ್ಟ್ ಸೆಷನ್ ಅಡ್ಮಿಷನ್ ಟಿಕೆಟ್ ಅದರ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿ ತಮ್ಮ ಅರ್ಜಿ ಸಂಖ್ಯೆ ಅಥವಾ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಪ್ರವೇಶ ಪತ್ರವನ್ನು ದಿನಾಂಕ 30/5/2024ರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಸೊ ಈಗ ಆಲ್ರೆಡಿ ಅಡ್ಮಿಷನ್ ಟಿಕೆಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಡಿಪಾರ್ಟ್ಮೆಂಟ್ ಎಕ್ಸಾಮನ್ನು ಯಾರು ತಗೊಂಡಿದ್ದಾರೆ ಅವರು ಈಗಾಗಲೇ ಡೌನ್ಲೋಡ್ನ ಮಾಡ್ಕೋಬೋದಾಗಿದೆ. ಸೊ ಇದೊಂದು ಪ್ರಕಟಣೆಯನ್ನು KPSCಯಿಂದ ಅಧಿಕೃತವಾಗಿ ಹೊರಡಿಸಿದ್ದಾರೆ. ಈ ಡೇಟ್ಗಳನ್ನು ನೀವು ನೆನ್ಪಿಟ್ಕೋಬೋದು ಅಥವಾ ಸ್ಕ್ರೀನ್ಶಾಟ್ ಕೂಡ ನೀವು ತಗೋಬೋದು ಸ್ನೇಹಿತರೆ. ಯಾವ ದಿನಾಂಕದಂದು ಯಾವ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೋಬೇಕು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.